ಮುಖ್ಯ ಪ್ರಶ್ನೆ ಮಾಡ್ತಾನೆ. ಅವನು ಹೇಳ್ತಾನೆ, ನಾವು ಕಾಡಿಗೆ ಹೋಗ್ತಾ ಇದೀವಿ. ಒಂದು ಪ್ರಭುತ್ವದ ಮುಖ್ಯಸ್ಥರುಗಳು ಪರಿಚಯ ಇರುವ ರಾಜಕುಮಾರ ನಾಗರಿಕನಿಗೆ MLA, ನಮಗೊಬ್ಬ MP ಇದ್ದಾನೆ, ಸೇವಕ. ಇದು ಬೇಕಾಗಿರ್ತಕ್ಕಂಥದ್ದು. ಜೈ ಸಂವಿಧಾನ ಸೇವೆ ಆಗುತ್ತೆ ಮತ್ತು ಎಲ್ಲ ಚಳವಳಿಗಾರ. ಅದಕ್ಕೆ ಬಂಡವಾಳವನ್ನ ಜಾಸ್ತಿ ತೊಡಗಿಸ್ಲಿಕ್ಕೆ ಬಜೆಟ್ ನಲ್ಲಿ ಅವಕಾಶ ಮಾಡಿದ. ದವಸ ಧಾನ್ಯಗಳ ಉತ್ಪಾದನೆ ಮಾಡಲಿಕ್ಕೆ ಹೆಚ್ಚು ಬಂಡವಾಳವನ್ನ ತೊಡಗಿಸ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಿದ್ದಾರೆ. ಅಂದ್ರೆ ಏನ್ ಅರ್ಥ ಇದು? ನೀವು ರೈತರು ದುಡಿತಾ ಇರೋದು ಸಾಕಾಗ್ತಾ ಇಲ್ಲ, ಬೆಳೀತಾ ಇರೋದು ಸಾಕಾಗ್ತಾ ಇಲ್ಲ, ಇನ್ನು ಹೆಚ್ಚು ಹೆಚ್ಚು ಬೆಳಿಬೇಕು ಅಂತಕ್ಕಂಥ ಉತ್ತೇಜನ ಮಾಡುವಂತ ಕಾರ್ಯಕ್ರಮವೇ ಹೊರತು ರೈತನಿಗೆ ಆರ್ಥಿಕವಾದ ಶಕ್ತಿ, ರೈತನಿಗೆ ಸಾಮಾಜಿಕವಾದ ಭದ್ರತೆ ಅಥವಾ ಅವನ ಜೀವನದ ಭದ್ರತೆ, ಅವನ ಕುಟುಂಬದ ರಕ್ಷಣೆಗೆ ಬೇಕಾಗುವ ಅನೇಕ ಸವಲತ್ತುಗಳು, ಇದನ್ನೆಲ್ಲ ಕೊಡಬೇಕಲ್ಲ. ಇದನ್ನೆಲ್ಲ ಕೊಡ್ಬೇಕಲ್ಲ, ಇಲ್ವಲ್ಲ. ಯಾಕೆ? ಇದು ಪ್ರಶ್ನೆ ಮಾಡ್ಬೇಕಲ್ಲ. ನಾವ್ ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ? ಇದು ಪ್ರಶ್ನೆ. ಎಷ್ಟು ದಿವಸ ಸುಮ್ಮನೆ ಇರ್ತೀರಿ? ಎಷ್ಟು ಕಾಲ ಸುಮ್ಮನೆ ಇರೋದು? 2020ರಿಂದ MSP ಶಾಸನಬದ್ಧವಾಗಿ ಜಾರಿ ಆಗಬೇಕಂತ ಹೇಳಿ ನರೇಂದ್ರ ಮೋದಿ ಅವರು 3 ಕೃಷಿ ಕಾಯ್ದೆಯನ್ನ ತಂದಾಗಿನಿಂದ ಇದು ರದ್ದಾಗಬೇಕು, MSP ಶಾಸನಬದ್ಧ ಆಗ್ಬೇಕಂತ ಹೇಳಿ ಹೋರಾಟ ಮಾಡ್ತಾ ಇದ್ದೀವಿ. ದೇಶದ ರೈತರು ಇಡ್ತಕ್ಕಂತ ಡಿಮ್ಯಾಂಡ್ ಏನಿದೆ ಅದನ್ನ ಬಗೆಹರಿಸೋದಕ್ಕೆ ಸರ್ಕಾರಕ್ಕೆ ಇಚ್ಛೆ ಇಲ್ಲ. ಅವರು ನಿಮಗೆ ಸಬ್ಸಿಡಿ ಕೊಡ್ತೀವಿ ಮಾಡಿ, ನಿಮಗೆ ಅದು ಕೊಡ್ತೀವಿ ಮಾಡಿ, ಹೆಚ್ಚು ಬೆಳಿಬೇಕು ನಿಮಗೆ ಉತ್ತೇಜನ ಕೊಡ್ತೀವಿ, ನಾವು ಬೆಂಗಳೂರಿನ GKVK ನಲ್ಲಿ ನಿಮ್ಮನ್ನ ಆಯ್ಕೆ ಮಾಡಿ ಕರೆದು ಸನ್ಮಾನ ಮಾಡ್ತೀವಿ, ಹೆಚ್ಚು ಬೆಳೆದವರಿಗೆ ನೀವು ಹೆಚ್ಚು ಬೆಳೀರಿ, ಹೆಚ್ಚು ಬೆಳೀರಿ. ಇದು ರೈತರಿಗೆ ಮಾಡ್ತಾ ಇರ್ತಕ್ಕಂಥ ದ್ರೋಹ ಸರ್ಕಾರ.